Hello everyone, welcome back to English classes. ಸೊ ಈ ಒಂದು ಪಿ ವೈ ಕ್ಯೂ ಸರಣಿಯನ್ನ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಸೊ ಚಾಲೆಂಜ್ ಅಲ್ಲಿ ಎರಡನೇ ದಿನ ಇದು. ಸೊ ಚಾಲೆಂಜ್ನ ಎರಡನೇ ದಿನ. ಯಾರೆಲ್ಲ ಮೊದಲನೇ ದಿನದ ವಿಡಿಯೋವನ್ನ ನೋಡಿ ಈ ಒಂದು ಚಾಲೆಂಜ್ ಅನ್ನ ಸ್ವೀಕರಿಸಿದೀರಾ, ಲೆಟ್ ಅಸ್ ನೋ ಇನ್ ದಿ ಕಮೆಂಟ್ ಸೆಕ್ಷನ್. ಯಾರೆಲ್ಲ ಈ ಒಂದು ಚಾಲೆಂಜ್ ಅನ್ನ ಸ್ವೀಕರಿಸಿದೀರಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ನೋಡುವ, ಎಷ್ಟು ಜನ ಸ್ವೀಕರಿಸಿದೀರಾ ಈ ಒಂದು ಚಾಲೆಂಜ್ ಅನ್ನ ಅಂತ. ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ಏನನ್ನ ಮಾಡ್ತಾ ಇದ್ವಿ, ಏಪ್ರಿಲ್ 27ನೇ ತಾರೀಕು 2026ರಲ್ಲಿ ಗ್ರೂಪ್ ಎ ಮತ್ತು ಬಿ ಆಫೀಸರ್ಸ್ ಎಕ್ಸಾಮ್ ಯಾರು ನಡೆಸಿದ್ದು, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸಿದಂತಹ ಗ್ರೂಪ್ ಎ ಮತ್ತು ಬಿ ಆಫೀಸರ್ಸ್ನ ಎಕ್ಸಾಮ್ಸ್ HK ಪೇಪರ್. ಇದು ಕಲ್ಯಾಣ ಕರ್ನಾಟಕದ ಭಾಗದ ಪ್ರಶ್ನೆ ಪತ್ರಿಕೆ ಇದು. ಸೊ ಇದು ಕೋಡ್ ಆಗಿರುತ್ತೆ. ಸೊ ಆ ಒಂದು ವಿಷಯ ಸಂಕೇತವನ್ನ ನೀವು ಸರ್ಚ್ ಮಾಡಿದ್ರೆ ಯಾವ ಎಕ್ಸಾಮ್ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಒಂದು ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಈ ಒಂದು ಪೇಪರ್ನ ಅನಾಲಿಸಿಸ್ ಅನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗೋಣ. ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಬಹಳ ಬಹಳ ಧನ್ಯವಾದಗಳು. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದೀರಾ ಈ ಒಂದು ಕೋರ್ಸ್ಗೆ. ಅಂಡ್ ಈ ಒಂದು ಕೋರ್ಸ್ ಕೇವಲ ₹149ಗಳಿಗೆ ಇರ್ತದೆ. ಯಾಕೆ 149 ಯಾಕಿದೆ ಸರ್ ಅಂತ ಅಂದ್ರೆ, ನಾನು ಸಾಕಷ್ಟು ಜನರನ್ನ ರೀಚ್ ಮಾಡಬೇಕು, ಹಾಗೆ ಸಾಕಷ್ಟು ಜನರು ಈ ಒಂದು ಕೋರ್ಸಿನ ಬೆನಿಫಿಟ್ ಅನ್ನ ಪಡ್ಕೋಬೇಕು. ಯಾರಿಗೆಲ್ಲ ಇಂಗ್ಲಿಷ್ ಕಷ್ಟ ಆಗ್ತಿದೆ, ಇಂಗ್ಲಿಷ್ ಗ್ರಾಮರ್ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಈ ಒಂದು ಕ್ಲಾಸಸ್ಗೆ ನೀವು ವೆಲ್ಕಮ್ ಆಗಿರ್ತೀರಾ. ಸೊ ನೀವು ಈ ಒಂದು ಕ್ಲಾಸಸ್ನ ತಗೋಬೋದಾಗಿರುತ್ತೆ. ಸೊ ₹149ಗೆ ಹೇಗೆ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೋ ಚೆನ್ನಾಗಿ ಹೇಳ್ಕೊಡಲ್ವೋ, ಇವೆಲ್ಲ ಸಂಶಯಗಳು ನಿಮ್ಗಿರುತ್ತೆ. ಸೊ ಹಾಗಾಗಿ ಒಂದು ಡೆಮೋ ಕ್ಲಾಸನ್ನ ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇರುವಂತಹ 3 ನಂಬರ್ಗಳಿದಾವೆ, 8848189883 ಅಥವಾ 9742610526 ಅಥವಾ 8197018701. ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ನಷ್ಟು ಮಾಹಿತಿಯನ್ನ ಪಡ್ಕೋಬಹುದು. ಹಾಗೆ ಟೆಲಿಗ್ರಾಮ್ ಅಲ್ಲಿ ಇಂಗ್ಲಿಷ್ ಬೈ ಭರತ್ ಗೌಡ ಅಂತ ಕೂಡ ನನ್ನ ಒಂದು ಚಾನಲ್ ಇದೆ. ಅದರಲ್ಲಿ ಬಹಳ ಉಪಯುಕ್ತ ಮಾಹಿತಿಗಳನ್ನ ನಾನು ಹಾಕ್ತಾ ಇರ್ತೀನಿ, ಡೈಲಿ ನ್ಯೂಸ್ ಪೇಪರ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ ಇಂಗ್ಲಿಷ್ ಬೈ ಭರತ್ ಗೌಡಗೆ, ಜಾಯ್ನ್ ಆಗಿ ಟೆಲಿಗ್ರಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಮುಂದೆ ಹೋಗೋಣ, ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಇದನ್ನೆಲ್ಲ ಸಾಲ್ವ್ ಮಾಡಿದ್ವಿ. ರಾಜೇಶ್, ನೀಡ್ ಐ ರೆಫರ್ ಟು ದಿಸ್ ಜರ್ನಲ್? ಎಸ್, ಹ್ಯೂಮಿಲಿಯೇಷನ್ ಎಲ್ಲ ಓಕೆ. 52nd ಕ್ವೆಶನ್ ಇಂದ ನಾವು ಈ ಒಂದು ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತಾ ಇದೀವಿ. ಆದಷ್ಟು ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಯುನಾನಿಮಸ್. ಸೊ ಏನು ಸರ್ ಯುನಾನಿಮಸ್ ಅಂತ ಅಂದ್ರೆ ಏನು? ಸಮ್ಮತದಿಂದ, ಅಂದ್ರೆ ಒಮ್ಮತದಿಂದ, ಎಲ್ಲರಿಗೂ ಒಂದೇ ಅಭಿಪ್ರಾಯ ಇರುವಂತದ್ದು. ಒಮ್ಮತದಿಂದ ಆಯ್ಕೆ ಆಗಿದ್ದಾರೆ ಅಂತ ಅಂದ್ರೆ ಯುನಾನಿಮಸ್ ಅಂತ ಕರೀತಾರೆ. ಅಂದ್ರೆ ಒಮ್ಮತ ಅಂತಂದ್ರೆ ಎಲ್ಲಾರ ಮತಗಳು ಒಬ್ಬಂಗೆ ಸೇರುವಂತದ್ದು. ಕನ್ಸೆಂಟ್ ಆಫ್ ಆಲ್. ಸೊ ಎಲ್ಲರ ಒಪ್ಪಿಗೆಯ ಮೇರೆಗೆ ಅಂತ ಹೇಳ್ತಾರಲ್ವಾ. ಸೊ ಎ ಯಾವ್ದಕ್ಕೆ ಮ್ಯಾಚ್ ಆಗಬೇಕು? 4ಗೆ ಮ್ಯಾಚ್ ಆಗಬೇಕು. A4 ಅನ್ನುವಂಥದ್ದು 2 ಆಪ್ಷನ್ ಅಲ್ಲಿ ಇದೆ. ಸೊ ಹಾಗಾಗಿ 2 ಆಪ್ಷನ್ ಎಲಿಮಿನೇಟ್ ಆಯ್ತು. ಒಂದೇ ಒಂದು ಪದದ ಮೀನಿಂಗ್ ಗೊತ್ತಿದ್ರು ಕೂಡ ನೀವು 2 ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡಿ ಎಲ್ಲಿಗೆ ಬರ್ಬೋದು? 50-50ಗೆ ಬರ್ಬೋದು. ಅದಾದ್ಮೇಲೆ ಅನಾನಿಮಸ್ ಅಂತ ಇದೆ. ಅನಾನಿಮಸ್ ಅಂತ ಅಂದ್ರೆ ಏನು? ಒಂದು ಪುಸ್ತಕವನ್ನ ಬರೆಯುವಂಥದ್ದು, ಆದರೆ ಅದರ ಲೇಖಕರು ಏನನ್ನ ಮಾಡ್ತಾರೆ, ಅವರ ಹೆಸರನ್ನ ಬಹಿರಂಗಪಡಿಸಲ್ಲ. ಸೊ ಅಂತಹ ವ್ಯಕ್ತಿಯನ್ನ ಅನಾನಿಮಸ್ ಅಂತ ಕರೀತಾರೆ. ಅ ಬುಕ್ ಆರ್ ವರ್ಕ್ ಆಫ್ ಆರ್ಟ್ ಹೂಸ್ ಆಥರ್ ಇಸ್ ನಾಟ್ ನೋನ್, ಇಟ್ ಈಸ್ ಅನ್ ಅನಾನಿಮಸ್. ಅನಾಮಿಕ ಅಂತ ಅರ್ಥ. ಅನಾನಿಮಸ್ ಅಂತ ಅಂದ್ರೆ ಅನಾಮಿಕ ಅಂತ ಅರ್ಥ. ಯುನಾನಿಮಸ್ ಅಂದ್ರೆ ಒಮ್ಮತ. ಆಮೇಲೆ ಫಾಸ್ಟಿಡಿಯಸ್ ಅಂತ ಅಂದ್ರೆ ಒನ್ ಹೂ ಇಸ್ ವೆರಿ ಸೆಲೆಕ್ಟಿವ್ ಇನ್ ಒನ್ಸ್ ಟೇಸ್ಟ್ ಅಂಡ್ ಚಾಯ್ಸ್. ಸೊ ಟೇಸ್ಟ್ ಮತ್ತೆ ಚಾಯ್ಸು ಅಂದ್ರೆ ನಾನು ಇಂಥದ್ದೇ ಬಟ್ಟೆಯನ್ನ ಹಾಕೋಬೇಕು, ಇಂಥದ್ದೇ ಹುಡುಗಿಯನ್ನ ಮದುವೆ ಆಗ್ಬೇಕು, ಇಂಥದ್ದೇ ಹುಡುಗನನ್ನ ಮದುವೆ ಆಗ್ಬೇಕು, ಅಥವಾ ಇಂತಹ ಪೆನ್ನನ್ನೇ ಬಳಸಬೇಕು, ಇಂತಹ ಶೂಸ್ ಅನ್ನೇ ಹಾಕ್ಬೇಕು, ಇಂತಹ ಐರನ್ ಮಾಡಿರುವಂತಹ ಶರ್ಟ್ ಅನ್ನೇ ಹಾಕ್ಬೇಕು. ಸೊ ಈಸ್ ವೆರಿ ಪರ್ಟಿಕ್ಯುಲರ್ ಆಗಿರ್ತಾರೆ ಅವರ ಚಾಯ್ಸಸ್ಗಳ ಮೇಲೆ, ಅವರ ಆಯ್ಕೆಗಳ ಮೇಲೆ, ಮತ್ತು ಅವರ ಒಂದು ಏನು ಟೇಸ್ಟ್ನ ಮೇಲೆ ಬಹಳ ಸ್ಪೆಸಿಫಿಕ್ ಆಗಿರ್ತಾರೆ, ಪರ್ಟಿಕ್ಯುಲರ್ ಆಗಿರ್ತಾರೆ. ಅಂಥವ್ರನ್ನ ನಾವು ಏನಂತ ಕರಿತೀವಿ? ಫಾಸ್ಟಿಡಿಯಸ್ ಪೀಪಲ್ ಅಂತ ಕರಿತೀವಿ. ಸೊ ಸಿ ಯಾವ್ದಕ್ಕೆ ಮ್ಯಾಚ್ ಆಗಬೇಕು? C2ಗೆ ಮ್ಯಾಚ್ ಆಗಬೇಕು. ಸಿ ಶುಡ್ ಮ್ಯಾಚ್ ವಿತ್ 2. ಸೊ C2ಗೆ ಮ್ಯಾಚ್ ಆಗುವಂಥದ್ದು ಒಂದೇ ಆಪ್ಷನ್ ಇದೆ, ಆಪ್ಷನ್ 4. ಹಾಗೆ ಬಿ ಯಾವ್ದಕ್ಕೆ ಮ್ಯಾಚ್ ಆಗಬೇಕು? 1ಗೆ ಮ್ಯಾಚ್ ಆಗಬೇಕಿತ್ತು. ಸೊ ಇದು 2ಗೆ ಮ್ಯಾಚ್ ಆಗ್ತಿದೆ, ಹಾಗಾಗಿ ಇದು ಕೂಡ ತಪ್ಪು. B1 C2. ಹಾಗಾದ್ರೆ D3 ಅಂದ್ರೆ ಮೆಟಿಕ್ಯುಲಸ್ ಅಂತ ಅಂದ್ರೆ ಏನು? ಮೆಟಿಕ್ಯುಲಸ್ ಅಂತಂದ್ರೆ
ಫುಲ್ಲು ಡೀಟೇಲ್ಸ್ಗೆ ಒತ್ತನ್ನು ಕೊಟ್ಟು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡುವಂಥದ್ದನ್ನ ಅಥವಾ ಕೆಲಸ ಮಾಡುವಂಥದ್ದನ್ನ ಮೆಟಿಕ್ಯುಲಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೆಟಿಕ್ಯುಲಸ್ ಪ್ಲಾನಿಂಗ್ ಅಂತ ಅಂತೀವಿ. ಮೆಟಿಕ್ಯುಲಸ್ ಪ್ಲಾನಿಂಗ್ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಏನೇನಾಗ್ಬೋದು ಎಲ್ಲವನ್ನ ನೋಡಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನ ಇಟ್ಕೊಂಡು ಪ್ಲಾನ್ ಮಾಡುವಂಥದ್ದು, ಅದನ್ನ ನಾವು ಮೆಟಿಕ್ಯುಲಸ್ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಮೆಟಿಕ್ಯುಲಸ್ ಅಂದ್ರೆ ಎವ್ರಿ ಸ್ಮಾಲ್ ಡೀಟೇಲ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ಆಸ್ ಮೆಟಿಕ್ಯುಲಸ್. ಆಮೇಲೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ. ಹಾಗಾದ್ರೆ 52ನೇ ಪ್ರಶ್ನೆ ಮುಗಿತು. 53ನೇ ಪ್ರಶ್ನೆ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದಿ ಕರೆಕ್ಟ್ ಟೆನ್ಸ್. ಸೊ ಟೆನ್ಸಸ್ ಅಲ್ಲಿ ಈ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಎಸ್ಪೆಷಲಿ ಟೆನ್ಸಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಸೊ ಟೆನ್ಸಸ್ ಅಲ್ಲಿ ನೋಡಿ, ಆಲ್ರೆಡಿ ಒಂದು ಪ್ರಶ್ನೆಯನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ದೆ ಅನ್ಸುತ್ತೆ ಅಲ್ವಾ. ಸೊ ಈ ಒಂದು ಕ್ವೆಶನ್ ಇವತ್ತಿನ ದಿನದಲ್ಲಿ ಇದು ಮೊದಲನೇ ಪ್ರಶ್ನೆ. ಸೊ ಟೆನ್ಸಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಯಾವುದು ಸರಿಯಾದ ಟೆನ್ಸ್ ಅಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಹೇಗೆ ಉತ್ತರಿಸೋದು? ಆಲ್ ದ ಸ್ಟೂಡೆಂಟ್ಸ್, ಆಲ್ ದ ಸ್ಟೂಡೆಂಟ್ಸ್, ಆಲ್ ದ ಸ್ಟೂಡೆಂಟ್ಸ್, ಆಲ್ ದ ಸ್ಟೂಡೆಂಟ್ಸ್. ಸೊ ಒಂದು ಸೆಂಟೆನ್ಸ್ ನ ಸಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ? ಆ ಒಂದು ಸಬ್ಜೆಕ್ಟ್, ಆ ಒಂದು ಸೆಂಟೆನ್ಸ್, ಆ ಒಂದು ವಾಕ್ಯ ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇದೆ ಅದು ನನ್ನ ಸಬ್ಜೆಕ್ಟ್ ಆಗುತ್ತೆ, ಅಂದ್ರೆ ಕರ್ತೃ ಆಗುತ್ತೆ. ಸೊ ಇಲ್ಲಿ ಕರ್ತೃ ಯಾವುದು, ಸಬ್ಜೆಕ್ಟ್ ಯಾವುದು? ಆಲ್ ದ ಸ್ಟೂಡೆಂಟ್ಸ್, ಆಲ್ ದ ಸ್ಟೂಡೆಂಟ್ಸ್ ಅನ್ನುವಂಥದ್ದು. ಸೊ ಆಲ್ ದ ಸ್ಟೂಡೆಂಟ್ಸ್ ಅಂದ್ರೆ ಎಲ್ಲಾರು ಅಂತ ಅರ್ಥ, ಎಲ್ಲಾ ಸ್ಟೂಡೆಂಟ್ಸ್ಗಳು ಅಂತ ಅರ್ಥ. ಎಲ್ಲ ಅಂತ ಬಂದ್ರೆ ಏಕವಚನನ ಬಹುವಚನನ? ಇದು ಸಿಂಗ್ಯುಲರ್, ಒಬ್ರು ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾ ಇದಾರ, ಎಲ್ಲಾ ಸ್ಟೂಡೆಂಟ್ಸ್ಗಳು ಅಂತ ಅಂದಾಗ ಸ್ಟೂಡೆಂಟ್ಸ್ಗಳು, ಸ್ಟೂಡೆಂಟ್ಸ್, ಸ್ಟೂಡೆಂಟ್ಗಳು, ವಿದ್ಯಾರ್ಥಿಯರು, ವಿದ್ಯಾರ್ಥಿಗಳು, ಹೌದಲ್ವಾ? ಸೊ ಪ್ಲೂರಲ್ ಫಾರ್ಮ್ ಅಲ್ವಾ, ಬಹುವಚನದ ರೂಪ ಬಂತು. ಸೊ ಬಹುವಚನದಲ್ಲಿ ನಾವು ಆಕ್ಸಿಲರಿ ವರ್ಬ್ ಅನ್ನ, ಹೆಲ್ಪಿಂಗ್ ವರ್ಬ್ ಅನ್ನ ಏನಂತ ಬಳಸ್ತೀವಿ? ಹ್ಯಾಸ್ ಅಂದ್ರೆ ಬಹುವಚನನ ಅಲ್ಲ, ಏಕವಚನ, ಹಾಗಾಗಿ ತಪ್ಪು. ಈಸ್ ಅನ್ನುವಂಥದ್ದು ಬಹುವಚನನ ಏಕವಚನನ? ಈಸ್ ಅನ್ನುವಂಥದ್ದು ಕೂಡ ಏಕವಚನ, ಹಾಗಾಗಿ ತಪ್ಪು. ಆಲ್ ದ ಸ್ಟೂಡೆಂಟ್ಸ್ ಗೋಯಿಂಗ್ ಟು ದ ಸ್ಟೇಡಿಯಂ, ಇದು ಗ್ರಾಮ್ಯಾಟಿಕಲಿ ತಪ್ಪು. ಯಾಕೆ? ಇಲ್ಲಿ ಗೋಯಿಂಗ್ ಅಂತ ಕೊಟ್ಟಿದ್ದಾರೆ ಕರೆಕ್ಟು, ಬಟ್ ಇದಕ್ಕೆ ಒಂದು ಹೆಲ್ಪಿಂಗ್ ವರ್ಬ್ ಆಗ್ಬೇಕಿತ್ತು ಇಲ್ಲಿ. ಸೊ ಇಲ್ಲೊಂದು ಹೆಲ್ಪಿಂಗ್ ವರ್ಬ್ ಬರಬೇಕಿತ್ತು, ಆರ್ ಅನ್ನುವಂಥದ್ದು. ಸೊ ಇಲ್ಲಿ ಆರ್ ಬಂದಿದ್ರೆ ಇದು ಸರಿ ಆಗ್ತಿತ್ತು. ಒಂದ್ ವೇಳೆ ಆಲ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ದ ಸ್ಟೇಡಿಯಂ ಅಂದಿದ್ರೆ ಕರೆಕ್ಟ್ ಇರ್ತಿತ್ತು. ಬಟ್ ಇಲ್ಲಿ ಆರ್ ಅನ್ನುವಂಥದ್ದು ಕೊಟ್ಟಿಲ್ಲ, ಗ್ರಾಮ್ಯಾಟಿಕಲಿ ತಪ್ಪು ಮಾಡ್ಬಿಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 4 ತಪ್ಪಾಗುತ್ತೆ. ಉಳಿದಿರುವಂಥದ್ದು ಒಂದೇ, ಆಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಗಾನ್ ಟು ದ ಸ್ಟೇಡಿಯಂ. ಆಲ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಗಾನ್ ಟು ದ ಸ್ಟೇಡಿಯಂ. ಹಾಗಾದ್ರೆ ಯಾವ ಟೆನ್ಸ್ ಇದು ಅಂತ ಕಂಡಿಡೀರಿ ನೋಡೋಣ. ವಿಚ್ ಟೆನ್ಸ್ ಇಸ್ ದಿಸ್? ಸೊ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೊಡ್ತಾರೆ? ಆಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಗಾನ್ ಟು ದ ಸ್ಟೇಡಿಯಂ, ಐಡೆಂಟಿಫೈ ದ ಟೆನ್ಸ್ ಅಂತ ಕೊಟ್ರೆ, ಐಡೆಂಟಿಫೈ ದ ಟೆನ್ಸ್ ಅಂತ ಕೊಟ್ರೆ, ಯಾವ ಕಾಲಮಾನದಲ್ಲಿದೆ ಇದು ಅಂತ ಕೊಟ್ರೆ ಏನಂತ ಬಳಸ್ತೀರಾ? ಸೊ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಹ್ಯಾಸ್ ಅಥವಾ ಹ್ಯಾವ್ ಬಂತು ಅಂದ್ರೆ, ಹ್ಯಾಸ್ ಅಥವಾ ಹ್ಯಾವ್ ಬಂತು ಅಂದ್ರೆ ಇದು ಪ್ರೆಸೆಂಟು, ಹೌದಲ್ವಾ? ಪ್ರೆಸೆಂಟು. ಹಾಗಾದ್ರೆ ಯಾವ ರೂಪದಲ್ಲಿ ಇದೆ ವರ್ಬು? ಸೊ ಯಾವ ರೂಪದಲ್ಲಿ ಇದೆ? ಗಾನ್ ಅನ್ನುವಂಥದ್ದು ಮೂರನೆಯ ರೂಪ, ವರ್ಬ್ನ ಮೂರನೆಯ ರೂಪ. ವರ್ಬ್ನ ಮೂರನೆಯ ರೂಪ ಅಂತಂದ್ರೆ ಅದು ಏನಾಗುತ್ತೆ? ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಸೆಂಟೆನ್ಸ್, ಈ ಒಂದು ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಯಾರೆಲ್ಲ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಾ, ಇವತ್ತಿನ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು ಟಾಪಿಕ್ ನಡೆಯುತ್ತೆ. ಸೊ ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಈ ಒಂದು ವಾಕ್ಯದ ಏನು ಐಡೆಂಟಿಫೈ ಮಾಡುವಂಥದ್ದು. ಓಕೆ, ಸೊ ಆ ಒಂದು ಟೆನ್ಸಸ್ ಕ್ಲಾಸ್ ಅನ್ನ ನೋಡಿ ಆಮೇಲೆ ಈ ಒಂದು ಆನ್ಸರ್ ಅನ್ನ ಮಾಡಿ, ಈ ಒಂದು ಟಾಪಿಕ್ ಅನ್ನ ಏನ್ ಮಾಡಿ, ಸಾಲ್ವ್ ಮಾಡಿ, ಈ ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡಿ, ಅವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 54ನೇದು, ಚೂಸ್ ದಿ ಕರೆಕ್ಟ್ ಆನ್ಸರ್. ನೆವರ್ ಡ್ಯಾಶ್ ಸಚ್ ಅ ಬ್ಯೂಟಿಫುಲ್ ಸೈಟ್. ಅಂದ್ರೆ ನಾನು ಯಾವತ್ತೂ ಇಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವೀಕ್ಷಣೆಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಏನು? ಯಾವತ್ತೂ ಕೂಡ ನಾನು ಇಂತಹ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳವನ್ನ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ಇದನ್ನ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಏನಂತ ಹೇಳ್ತೀವಿ? ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್ ಅಂತ ಅಂತೀವಿ. ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್, ಈ ತರ ಹೇಳ್ತೀವಿ.
ಬಟ್ ಯಾವಾಗ ನಾನು ಎಂಫಸೈಸ್ ಮಾಡಬೇಕು, ಒತ್ತಿ ಹೇಳಬೇಕಲ್ವಾ, ಅವಾಗ ಏನು ಹೇಳ್ತೀನಿ, ಯಾವತ್ತೂ ಇಂತಹ ಒಂದು ಪ್ರೇಕ್ಷಣೀಯ ಸ್ಥಳವನ್ನ ನಾನು ನೋಡೇ ಇಲ್ಲ. ಸೊ ಅವಾಗ ನಾನು ನನ್ನ ಸೆಂಟೆನ್ಸನ್ನು, ನನ್ನ ವಾಕ್ಯವನ್ನ ಯಾವುದರಿಂದ ಸ್ಟಾರ್ಟ್ ಮಾಡ್ತೀನಿ, ನೆವರ್ ಅನ್ನುವಂಥದ್ರ ಮೂಲಕ. ಸೊ ಇದನ್ನ ನಾವು ನೆಗೆಟಿವ್ ಅಡ್ವರ್ಬ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೆಗೆಟಿವ್ ಅಡ್ವರ್ಬ್ ಅಂತ ಕರಿತೀವಿ. ನೆವರ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಸೊ ನೆವರ್ ಅನ್ನುವಂಥದ್ದು ನೆಗೆಟಿವ್ ಅಡ್ವರ್ಬ್. ಸೊ ನೆಗೆಟಿವ್ ಅಡ್ವರ್ಬ್ ಇಂದ ಒಂದು ವೇಳೆ ನನ್ನ ವಾಕ್ಯ ಶುರು ಆದ್ರೆ, ಹಾಗಾದ್ರೆ ನೆಗೆಟಿವ್ ಅಡ್ವರ್ಬ್ಗೆ ಬೇರೆ ಬೇರೆ ಪದಗಳಿದಾವ ಸರ್? ಇದಾವೆ, ಹೇಳ್ತೀನಿ. ಒಂದು ವಾಕ್ಯ ನೆಗೆಟಿವ್ ಅಡ್ವರ್ಬ್ ಇಂದ ಶುರು ಆದ್ರೆ ಅಂತಹ ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ಗಳು ಇನ್ವರ್ಟ್ ಆಗತ್ತೆ, ಉಲ್ಟಾ ಆಗತ್ತೆ. ಯಾವ್ಯಾವುದು? ಸಬ್ಜೆಕ್ಟ್ ಮತ್ತು ವರ್ಬ್ಗಳು. ಯೂಶಲಿ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರುತ್ತೆ. ಸೊ ಐ ವಿಲ್ ಗೋ, ಐ ಆಮ್ ಈಟಿಂಗ್, ಐ ಸಾ, ಓಕೆ, ಐ ಡಿಡ್. ಬಟ್ ಯಾವಾಗ ಈ ತರ ನೆಗೆಟಿವ್ ಅಡ್ವರ್ಬಿನಲ್ ಜೊತೆಗೆ ನೆಗೆಟಿವ್ ಅಡ್ವರ್ಬ್ನಿಂದ ಒಂದು ವಾಕ್ಯ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ವಾಕ್ಯ ಯಾವಾಗ ನೆಗೆಟಿವ್ ಅಡ್ವರ್ಬ್ ಇಂದ ಶುರು ಆಗುತ್ತೆ, ಅವಾಗ ಈ ಜನರಲ್ ಆಗಿ ಬಳಸುವಂತಹ ಸಬ್ಜೆಕ್ಟ್ ವರ್ಬು ಉಲ್ಟಾ ಆಗುತ್ತೆ, ವರ್ಬ್ ಮತ್ತೆ ಸಬ್ಜೆಕ್ಟ್ ಅನ್ನುವಂಥದ್ದು ಬರ್ತದೆ. ಇದನ್ನ ನಾವು ಇನ್ವರ್ಷನ್ ಅಂತ ಕರಿತೀವಿ. ಸೊ ಇನ್ವರ್ಷನ್ ಯಾವಾಗ ಇನ್ವರ್ಷನ್ ಆಗುತ್ತೆ? ಯಾವಾಗ ಇನ್ವರ್ಷನ್ ಆಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೆಗೆಟಿವ್ ಅಡ್ವರ್ಬ್ ಇಂದ ಸ್ಟಾರ್ಟ್ ಆದ್ರೆ. ಸೊ ಯಾವಾಗ ನೆವರ್, ಸೆಲ್ಡಮ್, ರೇರ್ಲಿ, ಹಾರ್ಡ್ಲಿ ಇಂತಹ ಪದಗಳು, ಓಕೆ, ಇಂತಹ ಪದಗಳು ಬಂದ್ರೆ ಇವೆಲ್ಲ ನೆಗೆಟಿವ್ ಮೀನಿಂಗ್ ಅನ್ನ ಕೊಡುವಂತಹ ಅಡ್ವರ್ಬ್ಗಳು. ಸೊ ಇಂತಹ ಪದಗಳಿಂದ ಏನಾದ್ರೂ ನನ್ನ ವಾಕ್ಯ ಶುರು ಆದ್ರೆ ಇನ್ವರ್ಟ್ ಆಗುತ್ತೆ. ಐ ಹ್ಯಾವ್ ನೆವರ್ ಸೀನ್ ಅನ್ನುವಂಥದ್ದು, ಇಲ್ಲಿ ನೋಡಿ ಐ ಹ್ಯಾವ್ ಇದೆ, ಇಲ್ಲಿ ಸಬ್ಜೆಕ್ಟು, ಇದು ಸಬ್ಜೆಕ್ಟು, ಇದು ವರ್ಬು. ಆಕ್ಚುಯಲ್ ಆಗಿ ಹಿಂಗಿರ್ಬೇಕಿತ್ತು ಸ್ಟೇಟ್ಮೆಂಟು, ಬಟ್ ನೆವರ್ ಇಂದ ಸ್ಟಾರ್ಟ್ ಆಗ್ತಿದೆ, ಹಾಗಾಗಿ ಇಲ್ಲೇನಾಗುತ್ತೆ, ಹ್ಯಾವ್ ಐ ಅಂತ ಬರುತ್ತೆ. ನೆವರ್ ಹ್ಯಾವ್ ಐ ಸೀನ್ ಅಂತ, ನೆವರ್ ಹ್ಯಾವ್ ಐ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್ ಅಂತ ಬರುತ್ತೆ. ಸೊ ಇವಾಗ ನೀವು ಮಾಡಬೇಕಾಗಿರೋದೇನು, ಮತ್ತೊಂದು ಪ್ರಶ್ನೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು, ಆಯ್ತಾ? ಕಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹಾಕ್ಬೇಕು. ನೆವರ್ ಹ್ಯಾವ್ ಐ ಸೀನ್ ಸಚ್ ಅ ಬ್ಯೂಟಿಫುಲ್ ಸೈಟ್, ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡ್ಬೇಕು ನೀವು. ಸೊ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ, ನೋಡೋಣ ಯಾರು ಸರಿಯಾದ ಉತ್ತರವನ್ನ ಹೇಳ್ತಾರೆ. ಸೊ ಇವಾಗ ಹಿಂದಿನ ಪ್ರಶ್ನೆಯಲ್ಲೇ ಹೇಳ್ಕೊಟ್ಟಿದ್ದೆ, ಹ್ಯಾಸ್ ಅಥವಾ ಹ್ಯಾವ್ ಇತ್ತು ಅಂದ್ರೆ, ಇಲ್ಲ ಹ್ಯಾಸ್ ಅಥವಾ ಹ್ಯಾವ್ ಇದೆಯಾ? ನೆವರ್ ಹ್ಯಾವ್ ಐ. ಸೊ ಹ್ಯಾವ್ ಅನ್ನುವಂಥದ್ದು ಇದೆಯಾ? ಹ್ಯಾವ್ ಇದೆ, ಹಾಗಾಗಿ ಪ್ರೆಸೆಂಟು. ಸೀನ್ ಅನ್ನುವಂಥದ್ದು, ನೆವರ್ ಹ್ಯಾವ್ ಐ ಸೀನ್ ಅಲ್ವಾ? ಸೀನ್ ಅನ್ನುವಂಥದ್ದು ಯಾವ ರೂಪ? ಕ್ರಿಯಾಪದದ ಮೂರನೆಯ ರೂಪ. ಸೀನ್ ಅನ್ನುವಂಥದ್ದು ಮೂರನೆಯ ರೂಪ, ಹಾಗಾಗಿ ಮೂರನೇ ರೂಪ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಈ ಒಂದು ಪ್ರಶ್ನೆಯಲ್ಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟೇ ನಿಮ್ಮ ಸರಿಯಾದ ಉತ್ತರ ಆಗತ್ತೆ. ಈಸಿ. ಸೊ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಪ್ರಶ್ನೆಗಳನ್ನ ಕೇಳ್ಬಿಟ್ಟಿದ್ದಾರೆ. ಇದೊಂದು ಪ್ರಶ್ನೆ, ಮೂರು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಸೇರಿರುವಂತದ್ದು. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ಸರ್? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಕೊಡಿ ಸರ್ ಏನಂತ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಯಾವಾಗೋ ಒಂದು ಕ್ರಿಯೆ ಸ್ಟಾರ್ಟ್ ಆಗಿದೆ, ಇಲ್ಲಿಯ ಗಂಟ ನಡೀತಾನೆ ಇದೆ. ಓಕೆ, ಸೊ ಇವಾಗ ಜಸ್ಟ್ ಎಂಡ್ ಆಯ್ತು, ಅಥವಾ ಇವಾಗ ನಡೀತಾ ಇದೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅಂದ್ರೆ ಏನು? ಒಂದು ಕ್ರಿಯೆ ಯಾವಾಗ ನಡೀತು ಗೊತ್ತಿಲ್ಲ, ಅಂತಹ ಟೈಮಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಅಥವಾ ಹಿಂದೆ ನಡೀತು, ಇವಾಗ ಜಸ್ಟ್ ಮುಗೀತು, ಹಿಂದೆ ಸ್ಟಾರ್ಟ್ ಆಯ್ತು, ಇವಾಗ ಜಸ್ಟ್ ಮುಗ್ದಿರುವಂತಹ ಕ್ರಿಯೆಗಳು. ಐ ಹ್ಯಾವ್ ಈಟನ್ ದಿ ಆಪಲ್, ಇವಾಗ ಜಸ್ಟ್ ತಿಂದೆ ಅಂತ. ಐ ಹ್ಯಾವ್ ಈಟನ್ ಮೈ ಲಂಚ್, ನಾನು ತಿಂದೆ, ಊಟ ತಿಂದೆ. ಯಾವಾಗ ತಿಂದೆ ಗೊತ್ತಿಲ್ಲ, ಐ ಹ್ಯಾವ್ ಈಟನ್ ಮೈ ಲಂಚ್. ಸೊ ಯಾವಾಗ ಟೈಮ್ ಅನ್ನ ಸ್ಪೆಸಿಫೈ ಮಾಡಲ್ಲ, ಅವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಅಥವಾ ಯಾವಾಗ ಒಂದು ಕ್ರಿಯೆ ಇವಾಗ ತಾನೇ ಮುಗೀತು, ಶಿ ಹ್ಯಾಸ್ ಜಸ್ಟ್ ಫಿನಿಶ್ಡ್, ಶಿ ಹ್ಯಾಸ್ ಫಿನಿಶ್ಡ್ ಹರ್ ಹೋಮ್ ವರ್ಕ್, ಇವಾಗ ತಾನೇ ಮುಗಿಸಿದಾಳೆ ಅಂತ. ಅರ್ಥ ಆಯ್ತಾ? ಅಂತಹ ಪದಗಳಿಗೆ ನಾವು
ಪ್ರೆಸೆಂಟ್ ಅಂತಹ ಕಾಲಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಸೊ 3 ಪ್ರಶ್ನೆಗಳು ಟೆನ್ಸಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ನೋಡಿ 1 2 3 52 53 54 55 ಟೆನ್ಸಸ್ಗೆ ಅದು ಒಂದೇ ಟೆನ್ಸ್ ಅನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆಯನ್ನ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ, ಸೊ ಇದು ನೋಡಿ ಯಾವ ಒಂದು ಸೆಂಟೆನ್ಸ್ಗಳು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಕೇಳ್ತಿದ್ದಾರೆ. ಯು ಮೇ ಹ್ಯಾವ್ ಹರ್ಡ್ ದ ನ್ಯೂಸ್. ಸೊ ಇಲ್ಲಿ ನೋಡಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಏನ್ ಹೇಳಿದೆ ನಾನು, ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ಜೊತೆಗೆ ವರ್ಬ್ 3 ಇರಬೇಕು. ನೋಡಿ ಇಲ್ಲಿ ಹ್ಯಾಸ್ ಇದೆಯಾ, ಹ್ಯಾವ್ ಇದೆಯಾ, ಹ್ಯಾವ್ ಇದೆ, ಹ್ಯಾವ್ ಇದ್ರೆ ಕರೆಕ್ಟು. ಹರ್ಡ್ ಅನ್ನುವಂಥದ್ದು 3ನೇ ರೂಪ. ಸೊ ಹಾಗಾಗಿ ಆಪ್ಷನ್ ಎ ಸರಿ. ಗೋಸ್ ಅನ್ನುವಂಥದ್ದು ವರ್ಬ್ನ ಯಾವ ರೂಪ, 5ನೇ ರೂಪ. ವರ್ಬ್ನ 5ನೇ ರೂಪ ಗೋಸ್ ಅನ್ನುವಂಥದ್ದು. ಹಾಗಾಗಿ ಇದೇನಾಗತ್ತೆ, ತಪ್ಪಾಗತ್ತೆ. ಈ ಕೆನಾಟ್ ಹ್ಯಾವ್ ಫರ್ಗಾಟನ್ ದಿ ಅಪಾಯಿಂಟ್ಮೆಂಟ್. ಹ್ಯಾವ್ ಅನ್ನುವಂಥದ್ದೇನು, ಹ್ಯಾವ್ ಅನ್ನುವಂಥದ್ದು ಇದೆಯಾ. ಸೊ ಇಲ್ಲಿ ನೋಡಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾನು ಏನ್ ಹೇಳಿದೆ, ಪ್ರೆಸೆಂಟ್ಗೆ ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ಜೊತೆಗೆ ಪರ್ಫೆಕ್ಟ್ ಟೆನ್ಸ್ ಆಗಬೇಕು ಅಂದ್ರೆ ವರ್ಬ್ 3 ಇರಬೇಕು. ಸರ್ ಹಾಗಾದ್ರೆ 3ನೇ ರೂಪ ಏನ್ ಸರ್ ವರ್ಬ್ 3ನೇ ರೂಪ, ಏನೋ ಟೆಕ್ನಿಕಲ್ ಆಗಿ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ, ಈ ತರ ನೀವು ಮುಂಚೆ ಎಲ್ಲ ಹೇಳ್ಕೊಡ್ತಿರ್ಲಿಲ್ವಲ್ಲ. ಸೊ ವರ್ಬ್ 3 ಅಂದ್ರೆ ಏನು ತಲೆ ಕೆಡ್ಸ್ಕೊಬೇಡಿ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4 ಮತ್ತು ವರ್ಬ್ 5 ಅಂತ ಬರ್ತದೆ. ಯಾವ್ದ್ರಲ್ಲಿ, ಕ್ರಿಯಾಪದಗಳಲ್ಲಿ 5 ರೂಪಗಳು ಬರ್ತವೆ. ರೀತಿಗಳು ಬೇರೆ, ರೂಪಗಳು ಬೇರೆ. ಸೊ ಕ್ರಿಯಾಪದದಲ್ಲಿ 5 ರೂಪಗಳಿದಾವೆ. ಒಂದು ಎಕ್ಸಾಂಪಲ್ ತಗೊಳ್ಳಿ, ಗೋ. ಸೊ ಗೋ ಹೋಗು ಅನ್ನುವಂಥದ್ದು ವರ್ಬ್ 2 ಅಲ್ಲಿ ಏನಾಗುತ್ತೆ, ವೆಂಟ್ ಆಗುತ್ತೆ. ಅಂದ್ರೆ ಭೂತಕಾಲದಲ್ಲಿ ಬಳಸುವಂಥದ್ದು. ಗೋ ಅಂದ್ರೆ ಮೂಲ ರೂಪ, ಬೇಸ್ ಫಾರ್ಮು, ಹೌದಲ್ವಾ. ವೆಂಟ್ ಅಂದ್ರೆ ಪಾಸ್ಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸುವಂಥದ್ದು. ವರ್ಬ್ 3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್, ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸುವಂಥದ್ದು. ಯಾವ ತರ ಇರ್ತದೆ ಸರ್, ಗಾನ್. ವರ್ಬ್ 4 ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ING ಫಾರ್ಮು, ಅಂದ್ರೆ ಗೋಯಿಂಗ್ ಅಂತ ಇರ್ತದೆ. ವರ್ಬ್ 5 ಅಂದ್ರೆ ಎಸ್ ಅಥವಾ ES ಫಾರ್ಮು, ಗೋಸ್ ಅಂತ ಇರ್ತದೆ. ಓಕೆ, ಇದನ್ನ ಯಾವಾಗ ಬಳಸ್ತೀವಿ, 3ನೇ ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಾದ್ರೆ, ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದ್ರೆ ಮತ್ತು ಏಕವಚನದಲ್ಲಿದ್ರೆ. ಡೋಂಟ್ ವರಿ. ಸೊ ನಿಮ್ಗೆ ಟೆನ್ಸಸ್ ಬಗ್ಗೆ ಕ್ವೆಶನ್ಸ್ ಬೇಕಾದಲ್ಲಿ ಈ ಒಂದು ಬೇಕಾ, ಸೊ ಟೆನ್ಸಸ್ ಬಗ್ಗೆ ಒಂದು ಕ್ಲಾಸ್ ಅನ್ನ ನಾನು ಯೂಟ್ಯೂಬ್ಗೆ ತಗೊಬೇಕಾ, ಯೂಟ್ಯೂಬ್ ಅಲ್ಲಿ ಹಾಕ್ಲಾ ನಾನು ಟೆನ್ಸಸ್ ಕ್ಲಾಸಸ್. ಸೊ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ಎಸ್ ಅಂತ, ಎಸ್ ಟೆನ್ಸಸ್ ಕ್ಲಾಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ಕ್ವೆಶನ್ ಪೇಪರ್ ಮುಗಿದ ತಕ್ಷಣ ನಾನು ಟೆನ್ಸಸ್ಗಳನ್ನ ಈ ಒಂದು ವೇದಿಕೆಯಲ್ಲಿ ಹೇಳ್ಕೊಡ್ತೀನಿ. ಯಾಕಂದ್ರೆ ಟೆನ್ಸಸ್ ಐ ಹ್ಯಾವ್ ಆಲ್ಸೋ ಪ್ರಾಮಿಸ್ಡ್ ಅಲ್ವಾ. ಸೊ ಹೇಳಿದ್ದೀನಿ ಕೂಡ ನಾನು ಮಾಡಬೇಕು ಅಂತ ಟೆನ್ಸಸ್ಗಳನ್ನ. ಸೊ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಯಾವಾಗ ಬೇಕು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಸೊ ಈ ಒಂದು ಪ್ರಶ್ನೆ, ಈ ಒಂದು ಸ್ಟೇಟ್ಮೆಂಟ್, ಸಿ ಸ್ಟೇಟ್ಮೆಂಟ್ ನೋಡಿ, ಹ್ಯಾಸ್ ಅಥವಾ ಹ್ಯಾವ್ ಇದೆಯಾ, ಇದೆ, ಹ್ಯಾವ್ ಅನ್ನುವಂಥದ್ದು. ಫಾರ್ಗಾಟನ್ ಅನ್ನುವಂಥದ್ದು 3ನೇ ರೂಪ. ಹಾಗಾದ್ರೆ ಫಾರ್ಗಾಟನ್ ಒಂದು ಬರೀರಿ ಸರ್. ಫರ್ಗೆಟ್, ಫಾರ್ಗಾಟ್, ಫರ್ಗಾಟನ್, ಫರ್ಗೆಟಿಂಗ್, ಫರ್ಗೆಟ್ಸ್. ಇದು 5 ರೂಪಗಳು. 5 ರೂಪಗಳು ಯಾವುದರ ರೂಪಗಳು, ಕ್ರಿಯಾಪದದ ರೂಪಗಳು. ಯಾವ ಕ್ರಿಯಾಪದ, ಫರ್ಗೆಟ್ ಅನ್ನುವಂತಹ ಕ್ರಿಯಾಪದಕ್ಕೆ 3ನೇ ರೂಪ ಫರ್ಗಾಟನ್. ಹಾಗಾದ್ರೆ ಇಲ್ಲೊಂದು ಯಾವ್ದಿದೆ, ಹರ್ಡ್. ಹರ್ಡ್ ಬರೀರಿ ಸರ್. ಹಿಯರ್, ಹರ್ಡ್, ಹರ್ಡ್, ಹಿಯರಿಂಗ್, ಹಿಯರ್ಸ್. ಸೊ ಇದು 1 ವರ್ಬ್ 2, ಇದು ವರ್ಬ್ 3ನೇ ವರ್ಬು, ಇದು 4ನೇ ವರ್ಬು, ಇದು 5ನೇ ವರ್ಬು. ಸೊ ರೂಪಗಳು ಆಯ್ತಾ. ಆಮೇಲೆ ಸೊ ಸಿ ಕೂಡ ಕರೆಕ್ಟ್ ಆಗುತ್ತೆ. ಡಿ, ಆಪ್ಷನ್ ಡಿ, ವರ್ಲ್ಡ್ ವಾರ್ 2 ಎಂಡ್ಸ್. ಎಂಡ್ಸ್ ಅನ್ನುವಂಥದ್ದು 5ನೇ ರೂಪ. ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಎಸ್ ಇಂದ ಎಂಡ್ ಆಗುವಂಥದ್ದು 5ನೇ ರೂಪ ಬರ್ತದೆ. ಸೊ ಹಾಗಾಗಿ ಡಿ ಕೂಡ ತಪ್ಪು. ಯಾವ ರೂಪ ಬರಬೇಕು, 3ನೇ ರೂಪ ಬರಬೇಕು. ಹಾಗಾಗಿ ಎ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3 ಎ ಮತ್ತು ಸಿ ಈಸ್ ಯುವರ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್. ಡ್ಯಾಶ್ ಸ್ಟೇ ಸೈಲೆಂಟ್, ಡ್ಯಾಶ್ ಸ್ಪೀಕ್ ಕ್ಲಿಯರ್ಲಿ. ಸೊ ಒಂದು ಸೈಲೆಂಟ್ ಆಗಿರಿ, ಅಥವಾ ಕರೆಕ್ಟಾಗಿ ಹೇಳ್ಕೊಡಿ, ಅಥವಾ ಕರೆಕ್ಟಾಗಿ ಮಾತಾಡಿ. 2ರಲ್ಲಿ 1 ಮಾಡಿ ಅಂತ ಹೇಳ್ತಾ ಇರುವಂಥದ್ದು. 2ರಲ್ಲಿ 1 ಅಂತಾಗ ಬಳಸುವಂತಹ ಕಂಜಂಕ್ಷನ್ಸ್ ಅಂತ ಕರಿತೀವಿ ನಾವು ಇದನ್ನ. ಯಾವ ಕಂಜಂಕ್ಷನ್ಸ್ ಅನ್ನ ಕರಿತೀವಿ, ಯಾವ ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ, ಇದು ಅಥವಾ ಅದು ಅನ್ನೋದಕ್ಕೆ ಈದರ್ ಸ್ಟೇ ಸೈಲೆಂಟ್ ಆರ್ ಸ್ಪೀಕ್ ಕ್ಲಿಯರ್ಲಿ ಅಂತ ಹೇಳ್ತೀವಿ. ಸೊ ಈದರ್ ಸ್ಟೇ ಸೈಲೆಂಟ್ ಆರ್ ಸ್ಪೀಕ್ ಕ್ಲಿಯರ್ಲಿ. ಒಂದು ಬಾಯಿ ಮುಚ್ಕೊಂಡಿರಿ, ಇಲ್ಲಾಂದ್ರೆ
ಕರೆಕ್ಟಾಗಿ ಮಾತಾಡಿ ಅಂತ. ಈದರ್ ಸ್ಟೇ ಸೈಲೆಂಟ್ ಆರ್ ಸ್ಪೀಕ್ ಕ್ಲಿಯರ್ಲಿ, ಇದು ಸರಿಯಾದ ಉತ್ತರ ಆಗುತ್ತೆ. ಕಂಜಂಕ್ಷನ್ಸ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಇದು, ಕಂಜಂಕ್ಷನ್ಸ್ ನ ಮೇಲೆ ಬಂದಿರುವಂತಹ ಪ್ರಶ್ನೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ಆರ್ ಕರೆಕ್ಟ್? ಯಾವುದು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ, ಎಲ್ಲವನ್ನ ಹುಡುಕ್ಬೇಕಿಲ್ಲಿ, ಎಲ್ಲಾ ಆಂಗಲ್ ಅಲ್ಲೂ ನೋಡ್ಬೇಕು, ಎಲ್ಲಾ ಕಡೆ ಕರೆಕ್ಟ್ ಆಗಿದ್ರೆ ಮಾತ್ರ ಕರೆಕ್ಟ್ ಅಂತ. ಐ ಹ್ಯಾವ್ ಡನ್ ಅ ಗ್ರೇಟ್ ಡೀಲ್ ಆಫ್ ವರ್ಕ್, ಯಾವ ಟೆನ್ಸ್ ನೋಡಪ್ಪ ಇದು? ಇನ್ನೊಂದು ಪ್ರಶ್ನೆ ನಿಮ್ಗೆ, ಈ ಒಂದು ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಅಗೇನ್ ನೀವು ಇದನ್ನ ಹೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ, ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂತದ್ದು. 4 ಪ್ರಶ್ನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಒಂದೇ ಕ್ವೆಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು, ಅದು ರೀಸೆಂಟ್ ಆಗಿ ಬಂದಿರುವಂತದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಮೇಲೆ. ಸೊ ನೋಡಿ, ಯಾಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನ್ ಹೇಳಿದೆ ನಾನು? ಹ್ಯಾವ್ ಇದೆಯಾ, ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ಜೊತೆಗೆ ವರ್ಬ್ 3 ಫಾರ್ಮ್ ಇರಬೇಕು, ಹೌದಲ್ವಾ? ಹ್ಯಾಸ್ ಅಥವಾ ಹ್ಯಾವ್ ಇರಬೇಕು, ಅಥವಾ ಜೊತೆಗೆ ವರ್ಬ್ 3 ಫಾರ್ಮ್ ಇರಬೇಕು. ಇಲ್ಲಿ ನೋಡಿ, ಹ್ಯಾವ್ ಇದೆಯಾ? ಹ್ಯಾವ್ ಇದೆ ಸರ್. ಡನ್ ಅನ್ನುವಂಥದ್ದು ಏನು ಸರ್? ವರ್ಬ್ 3 ಫಾರ್ಮ್ ಸರ್. ಹಾಗಾಗಿ ಯಾವ ಟೆನ್ಸ್ ಆಗುತ್ತೆ ಸರ್? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ಸರ್. ವೆರಿ ಸಿಂಪಲ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಒಂದ್ ವೇಳೆ ಈ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಈ ಒಂದು ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಕಂಡಿಡಿರಿ ಅಂತ ಅಂದ್ರೆ ಕಂಡಿಡಿಬಹುದಾ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ? ಸೊ ಇದೇ ರೀತಿ ಎಲ್ಲಾ ಟೆನ್ಸಸ್ ಗಳನ್ನ ಕೂಡ ನಾವು ಡಿಸ್ಕ್ರೈಬ್ ಸಂಕ್ಷಿಪ್ತವಾಗಿ ಓದೋಣ, ಆಯ್ತಾ? ಇಫ್ ಇನ್ ಕೇಸ್ ನೀವು ಇನ್ನೂ ಬೇಗ ಇಲ್ಲ ಸರ್ ನನಗೆ ಇವತ್ತೇ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೋರ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ. ಸೊ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂತಂದ್ರೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ 8848181983 ಅಥವಾ 8197018701 ಅಥವಾ 9742 ಜಸ್ಟ್ ಅ ಸೆಕೆಂಡ್, 9742 610526 ಈ 3 ನಂಬರ್ಗಳಿಗೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಒಂದು ಕೋರ್ಸ್ನ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ಯಾ? ಏನು ತಪ್ಪಿಲ್ಲ ಸರ್. ಯಾಕೆ ಸರ್? ಕರೆಕ್ಟ್ ಆಗಿ ಟೆನ್ಸ್ ನ ಬಳಕೆ ಆಗಿದೆ, ಐ ಹ್ಯಾವ್ ಡನ್ ಅನ್ನುವಂಥದ್ದು. ಆಮೇಲೆ ಗ್ರೇಟ್ ಡೀಲ್ ಆಫ್ ವರ್ಕ್ ಪ್ರಿಪೋಸಿಷನ್ ಕರೆಕ್ಟ್ ಆಗಿದೆ. ಹಾಗೆ ಎ ಅನ್ನುವಂತಹ ಆರ್ಟಿಕಲ್ ಬಳಕೆ ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಸೊ ನಿಮ್ಮ ಆನ್ಸರ್ ಏನಾಗಬೇಕು? ಎ ಓನ್ಲಿ ಆಗಬೇಕು, ಎ ಅಂಡ್ ಡಿ ಓನ್ಲಿ ಆಗಬೇಕು. ಸೊ ಎರಡು ರಾಂಗ್. ಸೊ ಎರಡನ್ನ ಓದ್ಲೇಬೇಡಿ. ಬಿ ಮತ್ತು ಸಿ ರಾಂಗ್ ಅಂತ ಹಾಕೊಳ್ಳಿ. ಡಿ, ಐ ಲೈಕ್ ದಿ ಆಂಬಿಯನ್ಸ್ ಆಫ್ ದಿ ರೆಸ್ಟೋರೆಂಟ್. ಐ ಲೈಕ್ ಅನ್ನುವಂಥದ್ದು, ಐ ಲೈಕ್ ದಿ ಆಂಬಿಯನ್ಸ್ ಆಫ್ ದಿ ರೆಸ್ಟೋರೆಂಟ್, ಇದು ಯಾವ ಟೆನ್ಸ್ ಅಲ್ಲಿ ಇದೆ? ವಾಟ್ ಟೆನ್ಸ್ ಇಟ್ ಈಸ್? ಕಮೆಂಟ್ ಮಾಡಿ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ. ಓಕೆ, ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಬೋತ್ ಎ ಅಂಡ್ ಬಿ ಅನ್ನುವಂಥದ್ದು ಸರಿ ಆಗುತ್ತೆ. ಹಾಗಾದ್ರೆ ಬಿ ಯಾಕೆ ಸರ್ ಸರಿ ಇಲ್ಲ? ಬಿ ಯಾಕೆ ಸರ್ ತಪ್ಪು? ಬಿಕಾಸ್ ಮಾರ್ಟಲಿ ಇಲ್ ಅಂತ ನಾವು ಬಳಸಲ್ಲ, ಟರ್ಮಿನಲಿ ಇಲ್ ಅಂತ ಬಳಸ್ತೀವಿ, ಅಥವಾ ಟರ್ಮಿನಲಿ ಇಲ್ ಅಂತ ಬಳಸ್ತೀವಿ, ಅಥವಾ ಕ್ರಿಟಿಕಲಿ ಇಲ್ ಅಂತ ಬಳಸ್ತೀವಿ. ತುಂಬಾ ಹುಷಾರಿಲ್ಲ ಅಥವಾ ಸಾಯುವ ಹಾಗೆ ಹುಷಾರಿಲ್ಲ ಅಂತ. ಈಸ್ ಟರ್ಮಿನಲಿ ಇಲ್ ಅಂತೀವಿ, ಕ್ರಿಟಿಕಲಿ ಇಲ್ ಅಂತೀವಿ, ಮಾರ್ಟಲಿ ಇಲ್ ಅಂತ ನಾವು ಬಳಸಲ್ಲ. ಹಾಗಾಗಿ ಆಪ್ಷನ್ ಬಿ ತಪ್ಪಾಗುತ್ತೆ. ಆಪ್ಷನ್ ಸಿ, ಇಟ್ಸ್ ಸ್ಮಾಲ್ ಪ್ರಿಯಾರಿಟಿ ಇಶ್ಯೂ. ಇದರಲ್ಲಿ ಒಂದು ಆರ್ಟಿಕಲ್ ಮಿಸ್ಸಿಂಗ್ ಇದೆ. ಇಲ್ಲಿ ಇಟ್ಸ್ ಅ ಸ್ಮಾಲ್ ಪ್ರಿಯಾರಿಟಿ ಇಶ್ಯೂ ಅನ್ನುವಂಥದ್ದು, ಈ ಎ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸಬೇಕಾಗಿತ್ತು ಇದರಲ್ಲಿ. ಹಾಗಾಗಿ ಈ ಒಂದು ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ. ಸೊ ಸರಿಯಾದ ಉತ್ತರ ಏನು? ಆಪ್ಷನ್ 3, ಬೋತ್ ಎ ಅಂಡ್ ಬಿ, ಎ ಅಂಡ್ ಡಿ. ಮುಂದಿನ ಪ್ರಶ್ನೆ ನೋಡೋಣ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ಆಪ್ಷನ್ ಟು ಫಾರ್ಮ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಕೇಳಿದ್ದಾರೆ. ಒಂದು ಸರಿಯಾದ ಫ್ರೇಸಲ್ ವರ್ಬ್ ಅನ್ನ ಇಲ್ಲಿ ನಾವು ಬಿಟ್ಟ ಸ್ಥಳಕ್ಕೆ ತುಂಬಬೇಕು. ಇನ್ ಸ್ಪೈಟ್ ಆಫ್ ಹಿಸ್ ಹೇಲ್ಮೆಟ್ he decided to press. ಪ್ರೆಸ್ ನ ಜೊತೆಗೆ ಯಾವ ಒಂದು ಪ್ರಿಪೋಸಿಷನ್ ಬರುತ್ತೆ ಅಂತ ಅಂದ್ರೆ ಪ್ರೆಸ್ ಆನ್ ಅಂತ ಬರ್ತದೆ. ಸೊ ಪ್ರೆಸ್ ಆನ್ ಅಂತ ಅಂದ್ರೆ ಏನು? ಎಷ್ಟೇ ಕಷ್ಟ ಇದ್ರೂ ಮುನ್ನುಗ್ಗು ಅಂತ. ಸೊ ಮುಂದುವರಿಸುವುದು, ಮುಂದುವರೆಸುವುದು, ಬರೀ ಮುಂದುವರ್ಸೋದಲ್ಲ, ಎಷ್ಟೇ ಕಷ್ಟ ಬಂದರೂ ಮುಂದುವರ್ಸೋದು ಅಂತ ಅನ್ನೋದಕ್ಕೆ ಪ್ರೆಸ್ ಆನ್ ಅಂತ ಕರೀತಾರೆ. ಸೊ ಇದ್ರ ಅರ್ಥ ಏನು? ಅವನಿಗೆ ಜ್ವರ ಇದ್ರು, ಅವನಿಗೆ ಹುಷಾರಿಲ್ಲ ಅಂತಂದ್ರು ಅವನ್ ಏನ್ ಮಾಡ್ದ? ಅವ್ನು ಡಿಸೈಡ್ ಮಾಡ್ಕೊಂಡ ಮುನ್ನುಗ್ಬೇಕು ಅಂತ. ಯಾಕೆ? ಬಿಕಾಸ್ ಆಫ್ ಹಿಸ್ ಕಮಿಟ್ಮೆಂಟ್. ಅವನ ಕಮಿಟ್ಮೆಂಟ್ ನ ಜೊತೆಗೆ ಮುನ್ನುಗ್ಗಬೇಕು ಎಂದ ಅಂತ ಅರ್ಥ. ನೆಕ್ಸ್ಟ್ ಕ್ವೆಶನ್ 59ನೇದು, ಜಂಬಲ್ಡ್ ಸೆಂಟೆನ್ಸಸ್.
ಸೊ ಜಂಬಲ್ಡ್ ಸೆಂಟೆನ್ಸಸ್ ಅನ್ನ ನೋಡಿ ಹೇಗೆ ಇದನ್ನ ನಾವು ಜೋಡಿಸ್ಬೋದು ಅಂತ. ಸೊ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಒಂದು ಚೈನ್ ಅನ್ನ ಇಟ್ಕೊಳ್ಳಿ ಅಂತ. ಇದನ್ನ ನೋಡಿದ್ರೆ ನಮ್ಗೆ ವರ್ಕ್ ನ ಮೇಲೆ ನೋಡಿ, ವರ್ಕ್ ಇದೆ, ಆಮೇಲೆ ಇಟ್ ಏಮ್ಸ್ ಟು, ಪ್ರಾಬಬ್ಲಿ ಅದು ವರ್ಕ್ ಬಗ್ಗೆನೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ್ಲೂ ನಾವೇನು ವರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ವರ್ಕ್ ಅನ್ನ ಡಿಫೈನ್ ಮಾಡಬೇಕು, ಹೌದಲ್ವಾ? ವರ್ಕ್ ನ ಡಿಸ್ಕ್ರಿಪ್ಷನ್ ಕೊಡ್ಬೇಕು ಫಸ್ಟ್, ವರ್ಕ್ ಅಂದ್ರೆ ಏನು ಅಂತ. ಸೊ ವರ್ಕ್ ಇಸ್ ದಟ್ ಆಕ್ಟಿವಿಟಿ ಆಫ್ ಅ ಮ್ಯಾನ್ ವಿಚ್ ಹ್ಯಾಸ್ ಅ ಡೆಫಿನೆಟ್ ಆಬ್ಜೆಕ್ಟಿವ್. ಸೊ ಫಸ್ಟ್ ಏನ್ ಬರಬೇಕು? ಡಿ ಬರಬೇಕಾ? ಸೊ ಆಪ್ಷನ್ 1 ಮತ್ತು ಆಪ್ಷನ್ 4, ಆಪ್ಷನ್ 2 ಮತ್ತು ಆಪ್ಷನ್ 3 ತಪ್ಪು. ಹಾಗಾಗಿ ಎರಡನ್ನು ಕೂಡ ಸ್ಟ್ರೈಕ್ ಆಫ್ ಮಾಡಿ. ಆಮೇಲೆ ಡಿ ಜೊತೆಗೆ ಸಿ ಬರಬೇಕಾ, ಬಿ ಬರಬೇಕಾ? ಫಸ್ಟ್ ಬಿ ನೋಡೋಣ, ಡಿ ಮತ್ತೆ ಬಿ ನೋಡೋಣ. ಇನ್ ಇಂಡಿಯಾ ದ ಮೆಜಾರಿಟಿ ಆಫ್ ಅವರ್ ಪೀಪಲ್ ಡೂ ಹಾರ್ಡ್ ವರ್ಕ್, ಫಿಸಿಕಲ್ ವರ್ಕ್, ಬಟ್ ಆಲ್ ಆರ್ ನಾಟ್ ಎಜುಕೇಟೆಡ್. ಸೊ ವರ್ಕ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಆಮೇಲೆ ಇಂಡಿಯಾದ ಒಂದು ಎಕ್ಸಾಂಪಲ್ ಅನ್ನ ಕೊಟ್ರು. ಅದೇ ಒಂದ್ ವೇಳೆ ಸಿ ಇಟ್ಕೊಂಡ್ರೆ, ಇಟ್ ಏಮ್ಸ್ ಅಟ್ ಕಾನ್ಕ್ರೀಟ್ ಅಂಡ್ ಆಬ್ಜೆಕ್ಟಿವ್ ರಿಯಲೈಸೇಷನ್ ಆಫ್ ಐಡಿಯಾಸ್ ಅಂಡ್ ಇಸ್ ಆಫ್ ಗ್ರೇಟ್ ಎಜುಕೇಟಿವ್ ವ್ಯಾಲ್ಯೂ. ಸೊ ಇಲ್ಲಿ ಇಟ್ ಅಂತ ಇದೆ. ಸೊ ಇಲ್ಲಿ ಇಟ್ ಅಂತ ಇದೆ. ಯಾವುದು, ಏನಿದು ಇಟ್ ಅಂದ್ರೆ? ಇಟ್ ಅಂದ್ರೆ ವರ್ಕ್ ಅಂತ ಅರ್ಥ. ಸೊ ಹಾಗಾಗಿ ನಾನು ಯಾವಾಗ ವರ್ಕ್ ಅನ್ನ ಡಿಫೈನ್ ಮಾಡ್ತೀನಿ, ಡಿಫೈನ್ ಮಾಡಿದ ತಕ್ಷಣ ನಾನು ಏನ್ ಹೇಳ್ತೀನಿ, ಆ ವರ್ಕ್ ಅಂದ್ರೆ ಇಟ್ ಈಸ್ ಅ ಆಕ್ಟಿವಿಟಿ ಆಫ್ ಮ್ಯಾನ್, ಒಬ್ಬ ಮನುಷ್ಯ ಮಾಡ್ತಾ ಇರುವಂತಹ ಕ್ರಿಯೆಗಳು ಅಥವಾ ಕಾರ್ಯಗಳನ್ನ ನಾವು ಕೆಲಸ ಎಂದು ಕರೆಯುತ್ತೇವೆ. ಆ ಕೆಲಸಕ್ಕೆ, ಆ ಒಂದು ಕಾರ್ಯಕ್ಕೆ ಒಂದು ಡೆಫಿನೆಟ್ ಆಬ್ಜೆಕ್ಟಿವ್ ಇರುತ್ತೆ. ಅಂದ್ರೆ ನಾನು ಇಲ್ಲಿ ಕುತ್ಕೊಂಡು ಸುಮ್ಮನೆ ಹಿಂಗ್ ಮಾಡಿದ್ರೆ ಅದು ಕೆಲಸ ಅಲ್ಲ ಸರ್, ಆದ್ರೆ ಕಾರ್ಯ ಅಲ್ವಾ ಸರ್? ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇರಬೇಕು. ಮಣ್ಣನ್ನ ತಗೊಂಡು ಬಂದು ಇಲ್ಲಿ ಹಾಕ್ಬೇಕು, ಅಲ್ಲಿ ಗಿಡವನ್ನ ನೆಟ್ಬೇಕು, ಇಲ್ಲೊಂದು ಆಬ್ಜೆಕ್ಟಿವ್ ಇದೆ. ಸೊ ಅದನ್ನ ನಾವು ಕೆಲಸ ಅಂತ ಅಂತೀವಿ. ಅದು ಇಟ್ ಏಮ್ಸ್ ಅಟ್ ಕಾನ್ಕ್ರೀಟ್ ಅಂಡ್ ಆಬ್ಜೆಕ್ಟಿವ್ ರಿಯಲೈಸೇಷನ್ ಆಫ್ ಐಡಿಯಾಸ್. ಫಸ್ಟ್ ನಾವು ಅನ್ಕೋತೀವಿ ತಲೆಯಲ್ಲಿ, ಓಕೆ ಮಣ್ಣನ್ನ ಇಲ್ಲಿಂದ ತೆಗೆದು ಮಾಡಿಯ ಮೇಲೆ ತಗೊಂಡೋಗಿ ಹಾಕೋಣ. ಇದು ಫಸ್ಟ್ ಅನಿಸಿಕೆ, ಅಂದ್ರೆ ಒಂದು ತಲೆಯಲ್ಲಿ ಬರುವಂತಹ ಐಡಿಯಾ. ಆ ಐಡಿಯಾವನ್ನ ಕಾರ್ಯರೂಪಕ್ಕೆ ಕಳಿಸೋದು ಯಾವುದು? ಕೆಲಸ. ಸೊ ಎಕ್ಸಾಮ್ ಅನ್ನ ಪಾಸ್ ಆಗೋಣ ಅನ್ನುವಂಥದ್ದು ಐಡಿಯಾ. ಎಕ್ಸಾಮ್ ಅನ್ನ ಪಾಸ್ ಆಗೋದಕ್ಕೆ ಏನ್ ಮಾಡ್ಕೋಬೇಕು? ಕೆಲಸ ಏನ್ ಮಾಡ್ಬೇಕು? ಓದ್ಬೇಕು. ಅರ್ಥ ಆಯ್ತಾ? ಸೊ ಡಿ ಜೊತೆಗೆ ಯಾವ್ದು ಬರಬೇಕು? ಡಿ ಜೊತೆಗೆ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ ಆಗತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್. ಸೊ ಮುಂಚೆ ಎಲ್ಲ ಕೆ ಇ ಅವರು ಕೇಳ್ತಾ ಇರಲಿಲ್ಲ ಫಿಗರ್ ಆಫ್ ಸ್ಪೀಚ್ ಅನ್ನ. ಇವಾಗ ಈ ನಡುವೆ ಫಿಗರ್ ಆಫ್ ಸ್ಪೀಚ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಕೊಟ್ಟಿರೋದು? ಹಾರ್ಡೇಕರ್ ಮಂಜಪ್ಪ ಈಸ್ ದ ಗಾಂಧಿ ಆಫ್ ಕರ್ನಾಟಕ. ಸೊ ಇವನ್ನೆಲ್ಲವನ್ನ ನಾವೇನಂತೀವಿ? ಫಿಗರ್ ಆಫ್ ಸ್ಪೀಚ್ಗಳಂತೀವಿ. ಫಿಗರ್ ಆಫ್ ಸ್ಪೀಚ್ಗಳಂತಂದ್ರೆ ಅಲಂಕಾರಗಳು. ಸೊ ಒಂದು ಭಾಷೆಯನ್ನ ಅಲಂಕರಿಸೋದಕ್ಕೆ ಬಳಸುವಂಥದ್ದು ಅಲಂಕಾರಗಳು. ಅಂದ್ರೆ ಒಂದು ಭಾಷೆಯ ಸೊಬಗನ್ನ ಜಾಸ್ತಿ ಮಾಡುವಂಥದ್ದು ಏನು? ಅಲಂಕಾರಗಳು. ಸೊ ಫಿಗರ್ ಆಫ್ ಸ್ಪೀಚ್ ಏನ್ ಮಾಡುತ್ತೆ? ಇಂಗ್ಲಿಷ್ ಅನ್ನ ಇನ್ನೊಂದು ಚೂರು ಬ್ಯೂಟಿಫೈ ಮಾಡುತ್ತೆ, ಡೆಕೋರೇಟ್ ಮಾಡುತ್ತೆ. ನಾವಿರ್ತೀವಿ, ನಾವು ನೋಡೋದಕ್ಕೆ ಹಿಂಗಿರ್ತೀವಿ. ನಮ್ಮ ಮೇಲೆ ಒಡವೆಗಳನ್ನೆಲ್ಲ ಹಾಕೊಂಡ್ರೆ ನಾವು ಇನ್ನಷ್ಟು ಸುಂದರವಾಗಿ ಕಾಣ್ತೀವಿ ಅಂತ ಎಷ್ಟೊಂದು ಜನ ಹುಡುಗಿರು ಅನ್ಕೊಂತಾರೆ. ಹಾಗಾಗಿನೇ ನಮ್ಮ ಭಾರತದಲ್ಲಿ ಒಡವೆಗಳ ಮೇಲೆ ಒಲವು ಜಾಸ್ತಿ, ಹೌದಲ್ವಾ? ಇನ್ನಷ್ಟು ಸುಂದರಗೊಳಿಸೋಣ ಅಂತ. ಸೊ ಒಂದು ಭಾಷೆಯ ಇದು ಒಡವೆಗಳು ಯಾವುದು? ಫಿಗರ್ ಆಫ್ ಸ್ಪೀಚ್, ಅಲಂಕಾರಗಳು. ಓಕೆನಾ? ಸೊ ಸಿಮಿಲಿ ಅಂದ್ರೆ ಏನ್ ಸರ್? ಸಿಮಿಲಿ ಅಂತಂದ್ರೆ ಒಂದನ್ನ ಇನ್ನೊಂದಕ್ಕೆ ಕಂಪೇರ್ ಮಾಡ್ತಾ ಇರುವಂತದ್ದು, ಜೊತೆಗೆ ಆಸ್ ಅಥವಾ ಲೈಕ್ ಅಂತ ಬಳಸ್ತೀವಿ. ಸೊ ಕ್ಯಾಮಲ್ ಈಸ್ ಲೈಕ್ ಶಿಪ್ ಆಫ್ ಡೆಸರ್ಟ್. ಕ್ಯಾಮಲ್ ಈಸ್ ಲೈಕ್ ಶಿಪ್ ಆಫ್ ಡೆಸರ್ಟ್. ಸೊ ಡೆಸರ್ಟ್ ನಲ್ಲಿ ಒಂಟೆಗಳು ಹಡಗಿನಂತೆ ಅಂತೆ ಅಂತ ಬಂದ್ರೆ ಅದು ಸಿಮಿಲಿ. ಹಡಗಿನಂತೆ ಅಂತ ಬಂದ್ರೆ ಅದು ಸಿಮಿಲಿ. ಬಟ್ ಯಾವಾಗ ನಾನು ಮೆಟಫರ್ ಅಂತ ಬಳಸ್ತೀನಿ, ಕ್ಯಾಮಲ್ ಈಸ್ ದ ಶಿಪ್ ಆಫ್ ಡೆಸರ್ಟ್, ಇಲ್ಲಿ ಅಂತೆಗಿಂತೆ ಅಂತ ಅನ್ನಲ್ಲ. ಒಂಟೆನೆ ಡೆಸರ್ಟ್ಗಳಲ್ಲಿ, ಮರುಭೂಮಿಗಳಲ್ಲಿ ಒಂಟೆನೆ ಹಡಗುಗಳು ಅಂತೀನಿ, ಅಂತೆಗಿಂತೆ ಬಳಸಲ್ಲ. ಅವಾಗ ಅದನ್ನ ಮೆಟಫರ್ ಅಂತೀನಿ. ಇದ್ರಲ್ಲಿ ನೋಡಿ, ಹಾರ್ಡೇಕರ್ ಮಂಜಪ್ಪ ಇಸ್ ದಿ ಗಾಂಧಿ ಆಫ್ ಕರ್ನಾಟಕ. ಇಬ್ಬರನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಯಾರಿಬ್ರನ್ನ? ಹಾರ್ಡೇಕರ್ ಮಂಜಪ್ಪ ಮತ್ತು ಗಾಂಧಿಯನ್ನ, ಮಹಾತ್ಮ ಗಾಂಧೀಜಿಯನ್ನ. ಸೊ ಇಬ್ಬರನ್ನ ಕಂಪೇರ್ ಮಾಡಿದಾಗ ನಾನು ಅಂತೆಗಿಂತೆ ಅಂತ ಹೇಳ್ತಿಲ್ಲ, ಇವರೇ ಅವರು ಅಂತ ಹೇಳ್ತಾ ಇದ್ದೀನಿ. ಹಾರ್ಡೇಕರ್ ಮಂಜಪ್ಪ ಈಸ್ ದ ಗಾಂಧಿ ಅಂತ.
ಇವರೇ ಅವರು ಅಂತ ಹೇಳ್ತಾ ಇದ್ದೀನಿ, ಕರ್ನಾಟಕದ ಗಾಂಧಿ ಅಂತ. ಹೌದಲ್ವಾ? ಕರ್ನಾಟಕಕ್ಕೆ ಅವರೇ ಗಾಂಧಿ ಅಂತ. ಓಕೆ, ಸೊ ಹಾಗಾಗಿ ಇದನ್ನ ನಾವು ಮೆಟಫರ್ ಅಂತೀವಿ. ಒಂದು ವೇಳೆ ಇದೇ ಸೆಂಟೆನ್ಸ್ ಅನ್ನ ಹಾರ್ಡೇಕರ್ ಮಂಜಪ್ಪ ಈಸ್ ಲೈಕ್ ದ ಗಾಂಧಿ ಆಫ್ ಕರ್ನಾಟಕ ಅಂತ ಅಂದಿದ್ರೆ, ಗಾಂಧಿಯಂತೆ ಅಂತ ಕರ್ನಾಟಕದಲ್ಲಿ ಗಾಂಧೀಜಿಯಂತೆ ಅಂತ ಬಳಸಿದ್ರೆ ಅದು ಸಿಮಿಲಿ ಆಗ್ಬಿಡ್ತಿತ್ತು. ಇಲ್ಲಿ ಅಂತೆ ಗಿಂತೆ ಅಂತ ಏನು ಕೊಟ್ಟಿಲ್ಲ, ಬರೀ ಕಂಪೇರ್ ಮಾಡ್ಬಿಟ್ಟಿದ್ದಾರೆ ಇಬ್ಬರನ್ನು. ಆಸ್ ಮತ್ತು ಲೈಕ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿಲ್ಲ, ಹಾಗಾಗಿ ಇದು ಆಪ್ಷನ್ 2 ಮೆಟಫರ್ ಅಂತ ಕರಿತೀವಿ. ಹಾಗಾದ್ರೆ ಸಿನೆಕ್ಡೋಷ್ ಅಂತ ಅಂದ್ರೆ ಏನ್ ಸರ್? ಸಿನೆಕ್ಡೋಷ್ ಅಂದ್ರೆ ಏನು ಸರ್? ಸಿನೆಕ್ಡೋಷ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹೊಟ್ಟೆಪಾಡು. ಹೊಟ್ಟೆಪಾಡು ಹೊಟ್ಟೆಪಾಡು ಏನನ್ನ ಬಿಂಬಿಸುತ್ತೆ? ನನ್ನ ಕೆಲಸವನ್ನ ಬಿಂಬಿಸುತ್ತೆ, ನಾನು ಯಾಕೆ, ನನ್ನ ಜೀವನೋಪಾಯವನ್ನ ಬಿಂಬಿಸುತ್ತೆ. ಸೊ ಒಂದು ಪಾರ್ಟ್ ಅನ್ನ ಹೇಳಿ ಫುಲ್ ಅಂತ ರೆಫರ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಗುಡ್ ವೀಲ್ಸ್ ಅಂತೀವಿ ನಾವು. ಗುಡ್ ವೀಲ್ಸ್ ಅಂದ್ರೆ ಅರ್ಥ ಏನು? ಗುಡ್ ವೀಲ್ಸ್ ಅಂದ್ರೆ ಒಳ್ಳೆ ಕಾರ್ ಅಂತ ಅರ್ಥ. ಸೊ ವೀಲ್ಸ್ ಅಂದ್ರೆ ಒಳ್ಳೆಯ ವಾಹನ ಅಂತ ಅರ್ಥ. ಸೊ ವೀಲ್ಸ್ ಒಂದು ಪಾರ್ಟ್, ಒಂದು ಭಾಗ, ಇಡೀ ಇದನ್ನ ರೆಫರ್ ಮಾಡುವಂಥದ್ದು. ಸೊ ಏನೇ ಗಂಡ ಹೆಂಡತಿ ಸಮಸ್ಯೆ ಇದ್ರೂ 4 ಗೋಡೆ ಮಧ್ಯ ಇರಬೇಕು ಅಂತೀವಿ. ಸೊ ಇದು ಬರೀ ಗೋಡೆ ಅಂತ ಕರಿತೀನಿ. ಗೋಡೆ ಅನ್ನುವಂಥದ್ದು ಒಂದು ಬಿಡಿ ಭಾಗಗಳು, ಒಂದು ಮನೆಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. 4 ಗೋಡೆಗಳ ಮಧ್ಯ ಅಂತ ಅಂದ್ರೆ ಮನೆ ಒಳಗಡೆ ಇಟ್ಕೊಳಪ್ಪ, ಈಚೆಗೆ ಯಾಕೆ ತಗೊಬಂದ್ಬಿಟ್ಟು ಜಗಳ ಆಡ್ತೀಯಾ? 4 ಗೋಡೆಗಳ ಮಧ್ಯ ಇರಿ ಅಂತ ಅಂದ್ರೆ ಮನೆ ಒಳಗಡೆ ಅಂತ. ಸೊ ಇಲ್ಲಿ 4 ಗೋಡೆಗಳನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ತಾ ಇರ್ತೀವಿ ನಾವು? ಇಡೀ ಮನೆಗೆ ನಾವು ರೆಫರ್ ಮಾಡ್ತಾ ಇರ್ತೀವಿ. ಅಂಥದ್ದನ್ನ ನಾವು ಸಿನೆಕ್ಡೋಷ್ ಅಂತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಒಂದ್ ವೇಳೆ ನಮ್ಮೂರಲ್ಲಿ ಏನಾದ್ರು ಆದ್ರೆ ನಮ್ಮೂರಲ್ಲಿ ನನ್ಗೆ ಏನಾದ್ರು ಆದ್ರೆ ಇಡೀ ಊರೂರೇ ನಿಂತ್ಕೊಳ್ಳುತ್ತೆ. ಇಡೀ ಊರೂರೇ ನಿಂತ್ಕೊಳ್ಳುತ್ತೆ ಅಂದ್ರೆ ಇಡೀ ಊರು ಎದ್ದು ಬಿಡ್ತಾರಾ? ಇಲ್ಲ, ಎಷ್ಟೊಂದ್ ಜನ ಹೆಲ್ಪ್ ಮಾಡ್ತಾರೆ. ಕರೆಕ್ಟು. ಊರಲ್ಲಿ, ನಮ್ಮೂರಲ್ಲಿ ನನ್ಗೇನಾದ್ರು ಆದ್ರೆ ಊರಲ್ಲಿ ಇರೋರೆಲ್ಲ ನನ್ನ ಸಪೋರ್ಟಿಗೆ ಬರ್ತಾರೆ. ಹೌದಲ್ವಾ? ಊರೆಲ್ಲ ಎದ್ದು ಬಿಡ್ತಾರಾ? ಅದೊಂದು ಅಲಂಕೃತವಾಗಿ ಬಳಸುವಂತಹ ವಾಕ್ಯ. ಇಡೀ ಊರೆದೊಳಲ್ಲ, ತುಂಬಾ ಜನಕ್ಕೆ ನಾವು ಇಡೀ ಊರು ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಸಿನೆಕ್ಡೋಷ್ ಅಂತ ಕರಿತೀವಿ. ಅದಾದ್ಮೇಲೆ ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ ಅಂತಂದ್ರೆ ಏನು? ಸೊ ಒಂದು ಹ್ಯೂಮನ್ ಫಾರ್ಮ್ ಅನ್ನ ಕೊಡೋದು. ನಾನ್ ಲಿವಿಂಗ್ ಥಿಂಗ್ಗೆ ಹ್ಯೂಮನ್ ಫಾರ್ಮ್ ಅನ್ನ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಚಳಿ ಕೊರಿತಾ ಇದೆ. ಸೊ ಕೊರಿಯುವಂಥದ್ದು ಯಾರ ಕೆಲಸ? ಮನುಷ್ಯರ ಕೆಲಸ. ಕೊರಿತಾ ಇರೋದು, ಡ್ರಿಲ್ ಮಾಡುವಂಥದ್ದು. ಸೊ ಚಳಿ ಕೊರಿತಾ ಇದೆ ಅಂತಂದ್ರೆ ಚಳಿಗೆ ಒಬ್ಬ ಹ್ಯೂಮನ್ ಫಾರ್ಮ್ ಅನ್ನ ಕೊಡ್ತಾರೆ. ಸೊ ಚಳಿ ಕೊರಿತಾ ಇದೆ ಅನ್ನುವಂಥದ್ದು ಪರ್ಸಾನಿಫಿಕೇಶನ್. ಕಾವೇರಿ ಕರ್ನಾಟಕಕ್ಕೆ ಹರಿತಾಳೆ. ಸೊ ಆಕ್ಚುಲಿ ಕಾವೇರಿ ಅಂದ್ರೆ ರಿವರ್ ಅಂತಂದ್ರೆ ಹರಿಯುತ್ತೆ ಅನ್ಬೇಕು, ಹರಿತಾಳೆ ಅಂತೀವಿ. ಅಂದ್ರೆ ಒಂದು ಹೆಣ್ಣಿನ ಸ್ಥಾನವನ್ನ ಕೊಡ್ತೀವಿ ಕಾವೇರಿಗೆ. ಕರ್ನಾಟಕ ಮಾತೆ ಅಂತೀವಿ. ಒಂದು ಮಾತೆಗೆ ಕರ್ನಾಟಕವನ್ನ ಬಿಂಬಿಸ್ತೀವಿ. ಒಂದು ಹ್ಯೂಮನ್ ಫಾರ್ಮ್ ಅನ್ನ ಕೊಟ್ಟಾಗ ಅದನ್ನು ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಇದೆ ಅಲ್ಲ? ನೆಕ್ಸ್ಟ್ ಕ್ವೆಶನ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್. ಸೊ ಇಲ್ಲಿ ಸರಿಯಾದ ಆರ್ಟಿಕಲ್ಸ್ ಗಳನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಮೀರಾ ಈಸ್ ಲಿಸನಿಂಗ್ ಟು ಡ್ಯಾಶ್ ರೇಡಿಯೋ. ಸೊ ಇಲ್ಲಿ ಯಾವ ರೇಡಿಯೋ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ನಮಗೆ ಗೊತ್ತಲ್ವಾ? ಯಾವ ರೇಡಿಯೋ? ಮೀರಾಳ ರೇಡಿಯೋ. ಹಾಗಾಗಿ ಗೊತ್ತಿರುವಂತಹ ರೇಡಿಯೋ ಬಗ್ಗೆ ಮಾತಾಡ್ಬೇಕಾದ್ರೆ ದ ರೇಡಿಯೋ ಅಂತ ಬಳಸ್ತೀವಿ. ಸರ್ ಹಾಗಾದ್ರೆ ಎ ರೇಡಿಯೋ ಅಂತ ಯಾವಾಗ ಸರ್ ಬಳಸ್ತೀವಿ? ಆನ್ ಅಂತೂ ಬರಲ್ಲ ಬಿಡಿ, ಆನ್ ರೇಡಿಯೋ ಅಂತ ಬರಲ್ಲ. ಯಾಕಂದ್ರೆ ಆರ್ ಅನ್ನುವಂಥದ್ದು ಕನ್ಸೋನೆಂಟ್, ವ್ಯಂಜನ. ಹಾಗಾಗಿ ಆನ್ ಅನ್ನುವಂಥದ್ದು ಬರಲ್ಲ. ಎ ಬರಬೇಕು, ಇಲ್ಲ ದ ಬರಬೇಕು. ಎ ಯಾವಾಗ ಬಳಸ್ತೀವಿ ಸರ್? ಎ ರೇಡಿಯೋ. ಐ ಆಮ್ ಗೋಯಿಂಗ್ ಟು ದ ಶಾಪ್ ಟು ಬೈ ಅ ರೇಡಿಯೋ. ಯಾವುದೋ ಒಂದು ರೇಡಿಯೋನ ಪರ್ಚೇಸ್ ಮಾಡಬೇಕು, ನನಗೆ ಗೊತ್ತಿಲ್ಲ ಯಾವ ರೇಡಿಯೋ ಅಂತ. ಸೊ ಅಂತಹ ಟೈಮಲ್ಲಿ ಎ ರೇಡಿಯೋನ ಬಳಸ್ತೀವಿ. ಬಟ್ ಇಲ್ಲಿ ನನಗೆ ಗೊತ್ತು ಯಾವ ರೇಡಿಯೋ ಅಂತ. ಯಾವ ರೇಡಿಯೋ? ಮೀರಾಳ ರೇಡಿಯೋ. ಹಾಗಾಗಿ ಇಲ್ಲಿ ದ ರೇಡಿಯೋ ಅಂತ ಬಳಸ್ತೀನಿ. ವೇರ್ ದ ಸ್ಪೀಕರ್ ವಾಸ್ ಟಾಕಿಂಗ್ ಅಬೌಟ್ ಡ್ಯಾಶ್ ಫೇಮಸ್ ಪೇಂಟರ್. ಯಾರೋ ಒಬ್ಬ ಫೇಮಸ್ ಪೇಂಟರ್ ಬಗ್ಗೆ ಮಾತಾಡ್ತಾ ಇದ್ದಾರಂತೆ. ಯಾವ ಫೇಮಸ್ ಪೇಂಟರ್ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಅಲ್ವಾ? ಯಾರೋ ಒಬ್ಬ ಫೇಮಸ್ ಪೇಂಟರು. ಹಾಗಾಗಿ ಇಲ್ಲಿ ಎ ಅನ್ನುವಂಥದ್ದು ಬರ್ತದೆ. ದ ರೇಡಿಯೋ, ಎ ಫೇಮಸ್ ಪೇಂಟರ್. ಆನ್ಸರ್ ಏನು? ಆಪ್ಷನ್ ಸಿ, ದ ಮತ್ತು ಎ ಅನ್ನುವಂಥದ್ದು. ಓಕೆ, ಸೊ ಇನ್ನಷ್ಟು ಪ್ರಶ್ನೆಗಳನ್ನ, ಇನ್ನು ಮಿಕ್ಕಿರುವಂತಹ 15 ಪ್ರಶ್ನೆಗಳಿದಾವೆ. ಈ 15 ಪ್ರಶ್ನೆಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿ ಈ ಒಂದು KEA ನಡೆಸಿರುವಂತಹ ಏಪ್ರಿಲ್ ಮಂತ್ ನಲ್ಲಿ 2026 ನಲ್ಲಿ ನಡೆಸಿರುವಂತಹ ಗ್ರೂಪ್ ಎ ಮತ್ತು ಬಿ, ಗ್ರೂಪ್ ಎ ಅಂಡ್ ಬಿ ಅನ್ನುವಂತಹ ಈ ಒಂದು ಕ್ವೆಶನ್ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ಇದು ಸಾಲ್ವ್ ಆಗಿದ ನಂತರ ನಾನು
ಟೆನ್ಸಸ್ ಅನ್ನುವಂತಹ ಟಾಪಿಕ್ನ ತಗೊಳ್ತೀನಿ. ಓಕೆ, ಸೊ ಟೆನ್ಸಸ್ ಅನ್ನುವಂತಹ ಟಾಪಿಕ್ ಅನ್ನ ತಗೊಳ್ತೀನಿ. ಟೆನ್ಸಸ್ಗಿಂತ ಮುಂಚೆ ವರ್ಬ್ಗಳ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟು ಆಮೇಲೆ ಟೆನ್ಸಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಿದ್ದೀರಾ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿದ್ಯೆ ಅನ್ನುವಂಥದ್ದು ಹಂಚಿದಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಪೇಡ್ ಕೋರ್ಸ್ ಬೇಕಿದ್ರೆ ಕೊಟ್ಟಿರುವಂತಹ ನಂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್.